Taste the Daily. Taste the Daily. ದ್ರಾಕ್ಷಿ ಬೆಳೆಗಾರರ ವಿಮಾ ಹಣದ ವಿಚಾರದಲ್ಲಿ ತಾರತಮ್ಯ ಆರೋಪ. ಒಂದೇ ಇನ್ಶೂರೆನ್ಸ್ ಕಂಪನಿ, ಒಂದೇ ಅಳತೆ ವಿಸ್ತೀರ್ಣದ ದ್ರಾಕ್ಷಿ ತೋಟ, ಆದರೆ ವಿಮಾ ಹಣ ಮಾತ್ರ ಬೇರೆ ಬೇರೆ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ರೈತರ ಮಧ್ಯ ವಿಮೆಯ ಹಣದ ವ್ಯತ್ಯಾಸ ಕಂಡು ಬಂದಿದೆ. ಬಾಗಲಕೋಟೆ ರೈತರಿಗೆ ಎಕರೆಗೆ 35,000, ವಿಜಯಪುರ ರೈತರಿಗೆ 72,000. ಬಾಗಲಕೋಟೆ ದ್ರಾಕ್ಷಿ ಬೆಳೆಗಾರರಿಗೆ ಎಕರೆಗೆ 35,251 ರೂಪಾಯಿ ವಿಮಾ ಹಣ, ವಿಜಯಪುರ ರೈತರಿಗೆ ಎಕರೆಗೆ 72,522 ರೂಪಾಯಿ ವಿಮಾ ಹಣ. ಈ ರೀತಿ ತಾರತಮ್ಯ ಯಾಕೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಜೊತೆಗೆ ಈ ರೀತಿ ತಾರತಮ್ಯ ಮರುಕಳಿಸಬಾರ್ದು ಅಂತ ಕೂಡ ರೈತರು ಇದೇ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ದ್ರಾಕ್ಷಿ ಬೆಳೆಗಾರರ ವಿಮಾ ಹಣದ ವಿಚಾರದಲ್ಲಿ ಗೊಂದಲ ಇರೋದು, ತಾರತಮ್ಯ ಇರೋದು. ಒಂದೇ ಕಂಪನಿ, ಒಂದೇ ವಿಸ್ತೀರ್ಣದ ದ್ರಾಕ್ಷಿ ತೋಟ, ಹೀಗಿದ್ರೂ ಕೂಡ ವ್ಯತ್ಯಾಸ ಅನ್ನೋದು ಕಂಡು ಬರ್ತಾ ಇದೆ. 35,000 ಎಲ್ಲಿ, 75,000 ಎಲ್ಲಿ, ಯಾಕೆ ಈ ಥರದೊಂದು ರೀತಿಯಾದಂಥ ತಾರತಮ್ಯವನ್ನು ಎದುರಿಸ್ತಿದ್ದಾರೆ ಅಂತ ಇದೀಗ ಅಸಮಾಧಾನವನ್ನು, ಆಕ್ರೋಶವನ್ನು ರೈತರು ವ್ಯಕ್ತಪಡಿಸ್ತಾ ಇರೋದು. ಎಲ್ಲರಿಗೂ ಒಂದೇ ಥರದ ವ್ಯವಸ್ಥೆ ಇರಬೇಕು ಅಲ್ವಾ? ನೀವು ಇದರಲ್ಲೂ ಕೂಡ ತಾರತಮ್ಯ ಮಾಡ್ತೀರಾ ಅಂತಂದರೆ ಯಾಕೆ? ಈಗ ಒಂದೇ ಕಂಪನಿ ಹೋಗಲಿ, ಬೇರೆ ಬೇರೆ ಕಂಪನಿನ ಅಂತಂದರೆ ಅದು ಅಲ್ಲ. ಹೋಗಲಿ, ವಿಸ್ತೀರ್ಣದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅದೂ ಇಲ್ಲ. ಹಾಗಿದ ಮೇಲೆ ಎಲ್ರಿಗೂ ಒಂದೇ ಥರದ ಆಗಬೇಕು, ಆ ಊರಿಗೊಂಥರ, ಈ ಊರಿಗೊಂಥರ ಯಾಕೆ? ಅನ್ಯಾಯ ಅಲ್ವಾ ಇದು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಏನು ಅನ್ಯಾಯ ಆಗಿದೆ, ಯಾಕೆ ಈ ತಾರತಮ್ಯ, ರೈತರಿಗೆ ಯಾಕೆ ಈ ಥರದ ತಾರತಮ್ಯ ನಡೀತಾ ಇದೆ, ಇದ್ರ ಬಗ್ಗೆ ಗಮನ ಹರಿಸಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಬರಬೇಕಾಗಿರೋ ಬಾಕಿ ಹಣವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಏನು ಹೇಳ್ತಾರೆ ಅಂದರೆ, ಬೆಳೆಯ ಆಧಾರದ ಮೇಲೆ ಏನಾದರೂ ಕೊಡ್ತಾ ಇದ್ದಾರೋ, ಅಥವಾ ಯಾವ ರೀತಿಯಾಗಿ ಲಾಸ್ ಆಯಿತು ಅನ್ನೋದ್ರ ಆಧಾರದ ಮೇಲೆ ಏನಾದರೂ ಕೊಡ್ತಾ ಇದ್ದಾರೋ, ಯಾವ ಆಧಾರದ ಮೇಲೆ ಈ ಥರದೊಂದು ತಾರತಮ್ಯ ವ್ಯತ್ಯಾಸವನ್ನು ಮಾಡಿದ್ದಾರೆ ಈ ಇನ್ಶೂರೆನ್ಸ್ ಕಂಪನಿಯವರು. ನೋಡಿ, ಕೆಲವೊಮ್ಮೆ ಈ ಬೆಳೆ ಫಸಲು ಇಷ್ಟು ಬರೋದಿತ್ತು, ಆದರೆ ಲಾಸ್ ಆಯಿತು ಅನ್ನೋದ್ರ ಆಧಾರದ ಮೇಲೆ ಏನಾದ್ರು ಮಾಡಿಬಿಟ್ಟಿದ್ದಾರೆ ಏನೋ, ಅಥವಾ ಜಾಗದ ವ್ಯವಸ್ಥೆಯನ್ನು ನೋಡಿ ಮಾಡಿದಾರೋ, ಏನು ಎತ್ತಾ ಅನ್ನೋದು ಗೊತ್ತಾಗಬೇಕಾಗತ್ತೆ. ಇನ್ಶೂರೆನ್ಸ್ ಕಂಪನಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡೋದು ತುಂಬಾ ಸೂಕ್ತ. ಇಲ್ಲಾಂದರೆ ರೈತರಿಗೆ ಒಂದಷ್ಟು ಅಸಮಾಧಾನ, ಬೇಸರ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ನಮ್ಮಲ್ಲೇ ತಾರತಮ್ಯ ಆಯಿತು ಅಂತಂದರೆ ಇದು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಈಗ ರೈತರು ಹೇಳ್ತಾ ಇರೋದು ಕೂಡ ಅದನ್ನೇ, ಆಗ್ರಹ ಮಾಡ್ತಾ ಇರೋದು ಕೂಡ ಅದನ್ನೇ. ಕೊಟ್ಟರೆ ಎಲ್ರಿಗೂ ಒಂದೇ ಥರ ಕೊಡಿ, ಇಲ್ಲ ಅಂತಂದರೆ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಬಟ್ ಈ ಥರ ತಾರತಮ್ಯ ಮಾಡೋದ್ರಿಂದ ಅನ್ಯಾಯ ಆಗತ್ತೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ.